ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಕ್ಲಾಸ್. ಕಳೆದ ಪಿರಿಯಡ್ಗಳಲ್ಲಿ ನಾವು PUC ಪ್ರಥಮ ವರ್ಷ ರಾಜ್ಯಶಾಸ್ತ್ರದ ತೃತೀಯ ಅಧ್ಯಾಯದಲ್ಲಿ ಪ್ರಮುಖ 3 ರಾಜಕೀಯ ಪರಿಕಲ್ಪನೆಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಇವತ್ತು ಮತ್ತೊಂದು ಪ್ರಮುಖ ರಾಜಕೀಯ ಪರಿಕಲ್ಪನೆ ಸಮಾನತೆ, ಇದರ ಬಗ್ಗೆ ಸ್ಟಡಿಯನ್ನು ಮಾಡುವ. ಈಗಾಗಲೇ ನಾವು ಡಿಸ್ಕಷನ್ ಮಾಡಿದಂತಹ ಟಾಪಿಕ್ಗಳು 3rd ಚಾಪ್ಟರ್ನಲ್ಲಿ, ಅಂದರೆ ಪ್ರಮುಖ ರಾಜಕೀಯ ಪರಿಕಲ್ಪನೆಗಳು ಅಂದರೆ ಸಾರ್ವಭೌಮಾಧಿಕಾರ, ಸ್ವಾತಂತ್ರ್ಯ ಮತ್ತು ಕಾನೂನು. ಪ್ರಮುಖ 4ನೇ ರಾಜಕೀಯ ಪರಿಕಲ್ಪನೆ ಅಂದರೆ ಅದು ಸಮಾನತೆಯ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡೋಣ. ರೈಟ್? ಓಕೆ ಮಕ್ಕಳೇ, ಸ್ವಾತಂತ್ರ್ಯವನ್ನು ಸ್ಟಡಿ ಮಾಡುವಾಗ ನಾವೆಲ್ಲ ತಿಳ್ಕೊಂಡಿದ್ದೇವೆ ಏನಂದರೆ, ಜಗತ್ತಿನಲ್ಲಿ ನಡೆದಂತಹ ಪ್ರಮುಖ ಎಲ್ಲ ಹೋರಾಟಗಳು, ಅದರಲ್ಲೂ ಪ್ರಮುಖವಾಗಿ ಸ್ವಾತಂತ್ರ್ಯ ಸಂಗ್ರಾಮಗಳು, ಏನನ್ನು ಪಡೆಯಲಿಕ್ಕಾಗಿ ನಡೆದಂಥವುಗಳು ಸ್ವಾತಂತ್ರ್ಯ, ಸಮಾನತೆ ಮತ್ತು ಹಕ್ಕುಗಳು. ರೈಟ್? ಜಗತ್ತಿನಲ್ಲಿ ನಡೆದ ಪ್ರಮುಖ ಸ್ವಾತಂತ್ರ್ಯ ಸಂಗ್ರಾಮಗಳನ್ನು ಪಟ್ಟಿ ಮಾಡಿದರೆ ಅದರಲ್ಲಿ ಪ್ರಮುಖ 3 ಸ್ವಾತಂತ್ರ್ಯ ಸಂಗ್ರಾಮಗಳು ಅಂದರೆ ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮ, ಫ್ರೆಂಚ್ ಕ್ರಾಂತಿ ಮತ್ತು ಭಾರತ ಸ್ವಾತಂತ್ರ್ಯ ಸಂಗ್ರಾಮ. ಎಲ್ಲ ಸ್ವಾತಂತ್ರ್ಯ ಸಂಗ್ರಾಮಗಳು ಸಹ ಒಂದೊಂದು ಸಿದ್ಧಾಂತವನ್ನು ಪ್ರತಿಪಾದಿಸಿವೆ. ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮ ಆಲ್ ಆರ್ ಬಾರ್ನ್ ಈಕ್ವಲ್ ಅಂತ ಹೇಳ್ತದೆ. ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮವು ಹೇಳುವುದೇನೆಂದರೆ, ನಾವೆಲ್ಲರೂ ಸಮಾನತೆಯಿಂದಲೇ ಜನ್ಮ ತಾಳಿರುತ್ತೇವೆ. ಅಂದರೆ ನಾವೆಲ್ಲರೂ ಜನ್ಮ ತಾಳಿದಾಗಲೇ ಸಮಾನತೆಯನ್ನು ಹೊಂದಿರುತ್ತೇವೆ. ಸಮಾನತೆ ನಮಗೆ ಯಾರೂ ಕೊಡಬೇಕಾಗಿಲ್ಲ, ಯಾರೂ ದಯಪಾಲಿಸಬೇಕಾಗಿಲ್ಲ. ಫ್ರೆಂಚ್ ಕ್ರಾಂತಿ ಏನು ಹೇಳ್ತದಪ್ಪ ಅಂದರೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರ್ಯಾಟರ್ನಿಟಿ. ಇದು ಫ್ರೆಂಚ್ ಕ್ರಾಂತಿಯ ಉದ್ಘೋಷಣೆ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಉದ್ಘೋಷಣೆ ಅಂದರೆ ಸ್ವರಾಜ್ಯ ಮತ್ತು ಹಕ್ಕುಗಳ ಸಮನಾದ ಹಂಚಿಕೆ. ಸ್ವರಾಜ್ ಆ್ಯಂಡ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ರೈಟ್ಸ್ ಈಸ್ ದಿ ಇಂಪಾರ್ಟೆಂಟ್ ಸ್ಲೋಗನ್ ಆಫ್ ಇಂಡಿಯನ್ ಫ್ರೀಡಮ್ ಮೂಮೆಂಟ್. ರೈಟ್ ಮಕ್ಕಳ? ಓಕೆ. ಸೊ ಸ್ವಾತಂತ್ರ್ಯ ಇಲ್ಲದೆ ಸಮಾನತೆ ಇಲ್ಲ, ಸಮಾನತೆ ಇಲ್ಲದೆ ಸ್ವಾತಂತ್ರ್ಯ ಇಲ್ಲ. ಇವೆರಡು, ದಿ ಈಕ್ವಾಲಿಟಿ ಆ್ಯಂಡ್ ಲಿಬರ್ಟಿ ಆರ್ ದಿ 2 ಫೇಸಸ್ ಆಫ್ ಸೇಮ್ ಕಾಯಿನ್. ಸ್ವಾತಂತ್ರ್ಯ, ಸಮಾನತೆ ಇಲ್ಲದೆ ಪ್ರಜಾಪ್ರಭುತ್ವವನ್ನು ನಾವು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಸ್ವಾತಂತ್ರ್ಯವು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು, ಹಾಗೆಯೇ ಸಮಾನತೆ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು, ಪ್ರತಿಯೊಬ್ಬ ಜೀವಿಗೂ ಸಮಾನತೆ ಅತ್ಯಂತ ಅವಶ್ಯಕವಾಗಿದೆ. ಸೊ ಮಕ್ಕಳ, ಇಲ್ಲಿ ಸಮಾನತೆ ಟಾಪಿಕ್ನಲ್ಲಿ ವಿ ಹ್ಯಾವ್ 3 ಇಂಪಾರ್ಟೆಂಟ್ ಸೆಗ್ಮೆಂಟ್ಸ್: ಅರ್ಥ, ಮೀನಿಂಗ್, ರೂಟ್ ವರ್ಡ್ ಆ್ಯಂಡ್ ಟೈಪ್ಸ್. ಅರ್ಥ, ಸ್ವಾತಂತ್ರ್ಯ, ಇದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಸಮಾನತೆ ಎಂದರೇನು, ಸಮಾನತೆ ಅರ್ಥವೇನು? ಇಟ್ ಈಸ್ ಲಿಟಲ್ ಬಿಟ್ ಡಿಫಿಕಲ್ಟ್ ಟು ಇಂಟರ್ಪ್ರಿಟ್ ದಿ ಎಕ್ಸಾಕ್ಟ್ ಮೀನಿಂಗ್ ಆಫ್ ಈಕ್ವಾಲಿಟಿ. ಆದರೆ ಭಗವದ್ಗೀತದಲ್ಲಿ ಹೇಳುವ ಪ್ರಕಾರ, ಶ್ರೀಕೃಷ್ಣ ಹೇಳುವ ಪ್ರಕಾರ, ಆಲ್ ಆರ್ ಈಕ್ವಲ್, ನೋ ಒನ್ ಈಸ್ ನಿಯರರ್ ಟು ಮೀ ಆ್ಯಂಡ್ ನೋ ಒನ್ ಈಸ್ ಫಾರ್ ಟು ಮೀ. ಭಗವದ್ಗೀತೆಯೊಳಗೆ ಏನು ಹೇಳಿದೆ ಅಂದರೆ, ನನಗೆ ಯಾರೂ ಸನಿಹವೂ ಇಲ್ಲ, ಯಾರೂ ದೂರವೂ ಇಲ್ಲ, ನನಗೆ ಎಲ್ಲರೂ ಸಮಾನರು. ಅಂದರೆ ಮಕ್ಕಳ, ವಾಟ್ ಯು ಮೀನ್ ಬೈ ಈಕ್ವಾಲಿಟಿ? ನೋ ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ಎನಿಬಡಿ.
ಪ್ರೊವೈಡಿಂಗ್ ನೋ ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ಎನಿಬಡಿ. ಯಾರಿಗೂ ವಿಶೇಷವಾದ ಸ್ಥಾನಮಾನವನ್ನು, ವಿಶೇಷ ಸೌಲಭ್ಯಗಳನ್ನು ನೀಡದಿರುವುದೇ ಸಮಾನತೆ. ಇವರಿಗೆ ವಿಶೇಷ, ಇವರಿಗೆ ವಿಶೇಷ, ಇವರಿಗೆ ವಿಶೇಷ, ನೋ. ಅಂದರೆ ಇದರ ಅರ್ಥ ಏನು ಮಕ್ಕಳ? ಎಲ್ಲರನ್ನೂ ಒಂದೇ ರೀತಿಯಾಗಿ ಕಾಣುವುದು. ಈಗ ಭಗವದ್ಗೀತಾದಾಯಿತು ಅಥವಾ ಜನರಲಿ ನಾವು ಹೇಳುವಂಥ ಪದ ಆಯಿತು, ಎಲ್ಲರನ್ನೂ ಸಮನಾಗಿ ಕಾಣುವುದು ಅಂಥೇಳಿ. ಆದರೆ ಬೀಯಿಂಗ್ ದಿ ಸ್ಟೂಡೆಂಟ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಬೀಯಿಂಗ್ ದಿ ಸಿಟಿಸನ್ಸ್ ಆಫ್ ದಿಸ್ ಸೊಸೈಟಿ, ಸಮಾನತೆ ಅಂದ್ರೇನು? ಸಮಾನತೆ ಅಂದರೆ ರಾಜ್ಯದಲ್ಲಿ ಇರುವಂತಹ ಅವಕಾಶಗಳಲ್ಲಿ ಎಲ್ಲರಿಗೂ ಸಮಪಾಲನ್ನು ನೀಡುವುದು. ಅದು ಯಾವುದೇ ಅವಕಾಶ ಇರ್ಬೋದು, ಉದ್ಯೋಗದ್ದಿರ್ಬೋದು, ಜೀವಿಸುವುದಿರ್ಬೋದು, ಕುಟುಂಬ ನಿರ್ವಹಣೆ ಇರ್ಬೋದು, ರಾಜ್ಯದಲ್ಲಿರುವಂತಹ ವ್ಯವಸ್ಥೆಯಲ್ಲಿ ಭಾಗವಹಿಸುವುದಿರ್ಬೋದು, ಎಲ್ಲದರಲ್ಲಿಯೂ ಸಮಪಾಲನ್ನು ನೀಡುವುದನ್ನು ನಾವೇನಂತ ಕರಿತೇವೆ? ಸಮನಾಗಿ ಕಾಣುವುದನ್ನು ಏನಂತ ಕರಿತೇವೆ? ಸಮಾನತೆ. ಪ್ರೊವೈಡಿಂಗ್ ಈಕ್ವಲ್ ಅಪಾರ್ಚುನಿಟೀಸ್ ಇನ್ ದಿ ಫೆಸಿಲಿಟೀಸ್ ವಿಚ್ ಆರ್ ಇನ್ ದಿ ಸೊಸೈಟಿ ಆ್ಯಂಡ್ ಸ್ಟೇಟ್ ಈಸ್ ಕಾಲ್ಡ್ ಈಕ್ವಾಲಿಟಿ. ಯಾವುದೇ ಅವಕಾಶ ಇರ್ಬೋದು, ಯಾವುದೇ ಅವಕಾಶ ಇರ್ಬೋದು. ದೇರ್ ಆರ್ ವೇರಿಯಸ್ ಅಪಾರ್ಚುನಿಟೀಸ್ ಇನ್ ದಿ ಸ್ಟೇಟ್ ಆ್ಯಂಡ್ ನೇಷನ್. ಸೊ ಹಂಗಾರೆ ಮಕ್ಕಳ, ಸಮಾನತೆ ಎಂದರೇನು? ರಾಜ್ಯದಲ್ಲಿರುವಂತಹ ಅವಕಾಶಗಳಲ್ಲಿ, ರಾಜ್ಯದಲ್ಲಿರುವಂತಹ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮಪಾಲನ್ನು ನೀಡುವುದು, ಎಲ್ಲರನ್ನೂ ಸಮನಾಗಿ ಕಾಣುವುದು. ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸ್ ಆಫ್ ಕಾಸ್ಟ್, ರಿಲಿಜನ್, ಜೆಂಡರ್, ಕಲರ್, ಬರ್ತ್ ಪ್ಲೇಸ್ ಎಕ್ಸೆಟ್ರಾ. ಜಾತಿ, ಧರ್ಮ, ಲಿಂಗ, ಕುಲ, ಬಣ್ಣ ಯಾವುದರ ಮೇಲೇನೂ ಅಸಮಾನತೆಯನ್ನು ಮಾಡದಿರುವುದೇ ಸಮಾನತೆ. ರೈಟ್ ಮಗಳ? ಓಕೆ. ಮೂಲ ಪದ ಸಮಾನತೆಯನ್ನು ಆಂಗ್ಲ ಭಾಷೆಯಲ್ಲಿ ನಾವು ಈಕ್ವಾಲಿಟಿ ಅಂತ ಕರಿತೇವೆ. ಇದು ಮೂಲತಃವಾಗಿ ಈಕ್ವಿಟಿ ಎಂಬ ಲ್ಯಾಟಿನ್ ಭಾಷೆಯ ಪದದಿಂದ ಬಂದಿದೆ. ಈಕ್ವಿಟಿ, ಈಕ್ವಿಟಿ ಮೀನ್ಸ್ ಸಮಪಾಲು, ಸಮಪಾಲು. ಸೊ ಈ ಮೂಲ ಪದಗಳನ್ನು ತಾವೆಲ್ಲರೂ ದಯವಿಟ್ಟು ನೆನಪಿನಲ್ಲಿ ಇಟ್ಕೋಬೇಕು. ಸಾರ್ವಭೌಮತ್ವದ ಮೂಲ ಪದ ಸುಪರಾನಸ್, ಸ್ವಾತಂತ್ರ್ಯದ ಮೂಲ ಪದ ಲಿಬರ್, ಕಾನೂನಿನ ಮೂಲ ಪದ ಲ್ಯಾಗ್, ಸಮಾನತೆಯ ಮೂಲ ಪದ ಈಕ್ವಿಟಿ. ರೈಟ್ ಮಗಳ? ಓಕೆ. ನೆಕ್ಸ್ಟ್, ಪ್ರಕಾರಗಳು, ಟೈಪ್ಸ್. ಸೇಮ್ ಆ್ಯಸ್ ಇನ್ ಲಿಬರ್ಟಿ. ಸ್ವಾತಂತ್ರ್ಯದಲ್ಲಿ ಇರುವಂತಹ ಪ್ರಕಾರಗಳನ್ನು ನಾವಿಲ್ಲಿ ಕಾಣ್ತೇವೆ. ಅಲ್ಲಿಯೂ ನಾವೇನು ಸ್ಟಡಿ ಮಾಡಿದ್ದೇವೆ? ನೈಸರ್ಗಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ನಾಗರಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸ್ವಾತಂತ್ರ್ಯಗಳ ಬಗ್ಗೆ ಸ್ಟಡಿಯನ್ನು ಮಾಡಿದ್ದೇವೆ. ಇಲ್ಲಿ ಸಮಾನತೆಯಲ್ಲಿ ನಾವು ಕಾಣುವುದು ಸಹ ಸೇಮ್ ಪ್ರಕಾರಗಳನ್ನು ಕಾಣ್ತೇವೆ. ರೈಟ್ ಮಗಳ? ಒಂದನೇದಾಗಿ ನೈಸರ್ಗಿಕ ಸಮಾನತೆ, ನ್ಯಾಚುರಲ್ ಈಕ್ವಾಲಿಟಿ. ದಿಸ್ ಈಸ್ ಕನ್ಸರ್ನ್ ಟು ದಿ ಆಸ್ಪೆಕ್ಟ್ಸ್ ವಿಚ್ ಆರ್ ಪ್ರೊವೈಡೆಡ್ ಬೈ ಅವರ್ ನೇಚರ್, ಪ್ರೊವೈಡೆಡ್ ಬೈ ಅವರ್ ಎನ್ವಿರಾನ್ಮೆಂಟ್. ಪರಿಸರ ನಮಗೇನು ನೀಡಿದೆ? ಸೂರ್ಯನ ಬೆಳಕು, ಗಾಳಿ, ನೀರು, ಆಹಾರ, ಉಸಿರಾಟ, ಇವೆಲ್ಲವನ್ನು ಪರಿಸರ, ಈ ನಿಸರ್ಗ ನಮಗೆ ಉಚಿತವಾಗಿ ನೀಡಿದೆ. ಸೊ ದೇರ್ ಶುಡ್ ಬಿ ನೋ ಡಿಸ್ಕ್ರಿಮಿನೇಷನ್ ಟು ಪ್ರೊವೈಡ್ ದೀಸ್ ಆಸ್ಪೆಕ್ಟ್ಸ್ ಬೈ ಎನಿಬಡಿ. ಇವುಗಳನ್ನು ಪಡೆಯಲಿಕ್ಕೆ ಯಾರಿಗೂ ಅಸಮಾನತೆ ಮಾಡುವಂಗಿಲ್ಲ. ಗಾಳಿ, ನೀರು, ಬೆಳಕು, ಆಹಾರ ಇವೆಲ್ಲವೂ ನಿಸರ್ಗದಿಂದ ಬಂದಿದ್ದು, ಎಲ್ಲರೂ ಇವುಗಳನ್ನು ಪಡೆಯುವಲ್ಲಿ ಸಮಾನರು. ರೈಟ್ ಮಕ್ಕಳ? ನೈಸರ್ಗಿಕ ಸಮಾನತೆ. ನೆಕ್ಸ್ಟ್, ರಾಜಕೀಯ ಸಮಾನತೆ, ಪೊಲಿಟಿಕಲ್ ಈಕ್ವಾಲಿಟಿ. ದಿಸ್ ಈಸ್ ಕನ್ಸರ್ನ್ ಟು ದಿ ಸ್ಪಿಯರ್ ಆಫ್ ಪೊಲಿಟಿಕಲ್ ಅರೆನಾ. ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಸಮಾನತೆಯನ್ನು
ಸರ್ ಯಾರು ಬೇಕಾದರೂ ಹಾಗಾದರೆ ಸಮಾನತೆ ಅಂತ ಹೇಳ್ತೀರಿ, ರಾಜಕೀಯದಲ್ಲಿ ಸರ್ ಹಂಗಾರೆ ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಯಾರು ಬೇಕಾದರೂ ಅಂತ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರುವುದಿಲ್ಲ. ದೇರ್ ಆರ್ ಸರ್ಟನ್ ನಾರ್ಮ್ಸ್. ಸರ್ ಹಂಗಾರೆ ಪ್ರಧಾನಮಂತ್ರಿ ಎಲ್ಲರೂ ಯಾರು ಬೇಕಾದರೂ ಆಗ್ಬೋದು, ಯಾರು ಬೇಕಾದರೂ ಆಗ್ಬೋದು, ಬಟ್ ಈ ಶುಡ್ ಕ್ರಾಸ್ ದಿ ಏಜ್ ಆಫ್ 25 years ಪ್ರಧಾನಮಂತ್ರಿ ಆಗಲಿಕ್ಕೆ. ದೇರ್ ಆರ್ ಸರ್ಟನ್ ನಾರ್ಮ್ಸ್. ಸರ್ಕಾರದ ನಿಯಮಗಳನ್ನು ಅನುಸರಿಸಿ ರಾಜಕೀಯವಾಗಿ ಅನುಭವಿಸುವ ಹಕ್ಕುಗಳನ್ನು ನಾವೇನೆಂದು ಕರೆಯುತ್ತೇವೆ? ರಾಜಕೀಯ ಸಮಾನತೆ. ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು, ಯಾವುದೇ ಪಕ್ಷಕ್ಕೆ ಮತ ನೀಡುವ ಹಕ್ಕು, ಯಾವುದೇ ಪಕ್ಷದ ಪರವಾಗಿ ಪ್ರಚಾರ ಮಾಡುವ ಹಕ್ಕು, ಯಾವುದೇ ಪಕ್ಷಕ್ಕೆ ದೇಣಿಗೆಯನ್ನು ಕೊಡುವ ಹಕ್ಕು, ಇವೆಲ್ಲ ಯಾವ ಮಕ್ಕಳ? ರಾಜಕೀಯ ಸಮಾನತೆಯೊಳಗೆ ಬರ್ತಾರೆ. ಆಲ್ ಆರ್ ಈಕ್ವಲ್ ಹೂ ಹ್ಯಾವ್ ಕ್ರಾಸ್ಡ್ ದಿ ಸ್ಟಿಪ್ಯುಲೇಟೆಡ್ ಏಜ್, ದಿ ಏಜ್ ವಿಚ್ ಈಸ್ ಸ್ಟಿಪ್ಯುಲೇಟೆಡ್ ಬೈ ದಿ ಗವರ್ಮೆಂಟ್. ಸರ್ಕಾರದಿಂದ ನಿಗದಿಪಡಿಸಿದ ವಯಸ್ಸನ್ನು ಮೀರಿದವರು, ಕಾನೂನಿನ ಚೌಕಟ್ಟಿನಲ್ಲಿ ಬರುವವರು. ರೈಟ್ ಮಗಳ? ಓಕೆ. ಆರ್ಥಿಕ ಸಮಾನತೆ, ಎಕನಾಮಿಕ್ ಈಕ್ವಾಲಿಟಿ ಅಂದರೆ ಎಲ್ಲರಿಗೂ ಆರ್ಥಿಕ ವಿಷಯಗಳಲ್ಲಿ ಸಮನಾದ ಪಾಲನ್ನು ಕೊಡೋದು. ಅಲ್ಲ ಸರ್, ಮತ್ತು ಆರ್ಥಿಕ ಸಮಾನತೆ ಅಂತ ಹೇಳ್ತೀರಿ, ಡಿ.ಸಿಗೂ ಒಂದೇ ಪಗಾರ, ಜವಾನನಿಗೂ ಒಂದೇ ಪಗಾರನೇ ಏನು, ಪ್ಯೂನಿಗೂ ಒಂದೇ ಪಗಾರನೇನೋ? ಹಾಗಲ್ಲ. ಸೊ ಅವರ ನಿಗದಿತ ಅರ್ಹತೆ, ನಿಗದಿತ ಕೆಲಸ, ಅವರ ಕೆಲಸದ ಸ್ಟ್ಯಾಂಡರ್ಡ್, ಅದರ ಆಧಾರದ ಮೇಲಿಂದ ವೇತನವನ್ನು ಕೊಡಲಾಗುತ್ತದೆ. ಜವಾಬ್ದಾರಿಗಳು ಬೇರೆ ಬೇರೆ ಇದ್ದಾಗ ವೇತನ ಬೇರೆ ಬೇರೆ, ಜವಾಬ್ದಾರಿಗಳು ಒಂದೇ ಇದ್ದಾಗ ವೇತನ ಬೇರೆ ಬೇರೆ ಇಲ್ಲ. ಈಗ ಕೂಲಿ ಕೆಲಸವನ್ನು ಮಾಡುತ್ತಿರುವಂಥ ಗಂಡು ಇರ್ಬೋದು ಹೆಣ್ಣಿರ್ಬೋದು, ಅವರಿಗೆ ಹೆಣ್ಣಿಗೆ ಬೇರೆ ಪಗಾರ, ಗಂಡಿಗೆ ಬೇರೆ ಪಗಾರವನ್ನು ಕೊಡುವಂಗಿಲ್ಲ. ದಿ ವೇಜ್ ಡಿಫರ್ಸ್ ವೆನ್ ದಿ ರೆಸ್ಪಾನ್ಸಿಬಿಲಿಟಿ ಆರ್ ದಿ ವರ್ಕ್ ಈಸ್ ಡಿಫರೆಂಟ್. ಕೆಲಸ ಬೇರೆ ಬೇರೆ ಇದ್ದಾಗ ಬೇರೆ ಬೇರೆ ಪಗಾರವನ್ನು ಕೊಡ್ಬೋದು, ಕೊಡಲೇಬೇಕು. ಆದರೆ ಒಂದೇ ಕೆಲಸವಿದ್ದಾಗ ಅಸಮಾನತೆಯನ್ನು ಮಾಡುವಂತಿಲ್ಲ, ಎಲ್ಲರಿಗೂ ಒಂದೇ ರೀತಿಯಾಗಿ ನೋಡಿಕೊಳ್ಳುವುದು. ಇರೋಳ ಮಗಳ ಆರ್ಥಿಕ ವಿಷಯದಲ್ಲಿ ಬರುವಂಥ ಹಕ್ಕುಗಳು ಅಂದರೆ ಕುಟುಂಬವನ್ನು ಸಾಕುವ ಹಕ್ಕು, ಕೆಲಸಕ್ಕೆ ವೇತನವನ್ನು ಪಡೆಯುವ ಹಕ್ಕು, ಮಕ್ಕಳನ್ನು ಸಾಕುವ ಹಕ್ಕು, ಆರ್ಥಿಕ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಹಕ್ಕು, ಇವೆಲ್ಲ ಬರ್ತವೆ. ರೈಟ್ ಮಗಳ? ಓಕೆ. ನಾಗರಿಕ ಸಮಾನತೆ ಅಂದರೆ ದಿ ಅಪಾರ್ಚುನಿಟೀಸ್ ಶುಡ್ ಬಿ ಗಿವನ್ ಆನ್ ದಿ ಬೇಸ್ ಆಫ್ ಪ್ರಪೋರ್ಷನೇಟ್. ಸಮಾನತೆಯ ಆಧಾರದಲ್ಲಿ ಅವಕಾಶಗಳನ್ನು ನೀಡುವುದು. ನಾಗರಿಕ ಸಮಾನತೆ ಅಂದರೆ ನಾಗರಿಕರಿಗೆ ನೀಡಬೇಕಾದಂಥ ಸಮಾನತೆಗಳು. ನಾಗರಿಕ ಆ ದೇಶದಲ್ಲಿ ಯಾವ್ಯಾವ ಹಕ್ಕುಗಳನ್ನು ಹೊಂದಿರುತ್ತಾನೆ? ಆ ದೇಶದ ಯಾವುದೇ ಉದ್ಯೋಗವನ್ನು ಮಾಡುವ ಹಕ್ಕು, ಆ ದೇಶದಲ್ಲಿ ಯಾವುದೇ ಶಿಕ್ಷಣವನ್ನು ಪಡೆಯುವ ಹಕ್ಕು, ಆ ದೇಶದ ಯಾವುದೇ ಭಾಗದಲ್ಲಿ ವಾಸಿಸುವ ಹಕ್ಕು, ಆ ದೇಶದ ಯಾವುದೇ ಭಾಗದಲ್ಲಿ ಯಾವುದೇ ಕಂಪನಿಯನ್ನು ಸ್ಥಾಪಿಸುವ ಹಕ್ಕು. ಇವು ಮಕ್ಕಳು ಯಾವುದು? ನಾಗರಿಕ ಸಮಾನತೆ. ಉದ್ಯೋಗ, ಶಿಕ್ಷಣ, ಜೀವನ ನಡೆಸುವ, ಕಂಪನಿಗಳನ್ನು ಸ್ಥಾಪಿಸುವ, ಇವೆಲ್ಲ ಯಾವ ಹಕ್ಕಿನೊಳಗೆ ಬರ್ತಾವೆ? ನಾಗರಿಕರಿಗೆ ಇರುವಂಥ ಹಕ್ಕುಗಳನ್ನು ನಾವೇನಂತ ಕರಿತೇವೆ? ಈ ರಾಜ್ಯದಲ್ಲಿ ನಾಗರಿಕರಿಗೆ ನೀಡಲಾದಂಥ ಹಕ್ಕುಗಳು ನಾಗರಿಕ ಹಕ್ಕುಗಳು. ಸಾರ್ವಜನಿಕರಿಗೆ ನೀಡಲಾದಂಥ ಹಕ್ಕುಗಳು ಯಾವುವು? ನಾಗರಿಕ ಹಕ್ಕುಗಳು. ನೆಕ್ಸ್ಟ್ ಕಮ್ಸ್ ಸಾಮಾಜಿಕ ಸಮಾನತೆ. ಮದುವೆ, ಮುಂಜಿವೆ, ಹುಟ್ಟುಹಬ್ಬ, ಸೊ ಸಾಮಾಜಿಕವಾಗಿ ಇರುವಂಥ ಅಂಶಗಳು. ಧರ್ಮವನ್ನು ಆಚರಿಸುವುದು, ಪೂಜೆಯನ್ನು ಮಾಡುವುದು, ಹಬ್ಬವನ್ನು ಆಚರಿಸುವುದು, ಅನ್ನ ಸಂತರ್ಪಣೆಯನ್ನು ಮಾಡುವುದು. ಸೊ ಸಾಮಾಜಿಕವಾಗಿ ಇರುವಂಥ ಅಂಶಗಳಲ್ಲಿ ಎಲ್ಲರಿಗೂ ಸಮಾನತೆ ನೀಡುವುದನ್ನು ಸಾಮಾಜಿಕ ಸಮಾನತೆ ಎಂದು ಕರೆಯುತ್ತೇವೆ. ರೈಟ್ ಮಗಳ? ಸೊ ಹಂಗಾರೆ ರಾಜಕೀಯ ನೈಸರ್ಗಿಕ ಸಮಾನತೆ, ನಿಸರ್ಗ ಕೊಟ್ಟಂಥ ಅಂಶಗಳು, ರಾಜಕೀಯ ಸಮಾನತೆ, ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅಂಶಗಳು, ಆರ್ಥಿಕ ಸಮಾನತೆ ರಿಗಾರ್ಡಿಂಗ್ ಎಕನಾಮಿಕ್ ಆಸ್ಪೆಕ್ಟ್,
ನಾಗರಿಕ ಸಮಾನತೆ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್, ಇಂಪಾರ್ಟೆಂಟ್ ಒನ್, ಸಾಮಾಜಿಕ ಸಮಾನತೆ. ರೈಟ್, ಇವನು ಕರೆಕ್ಟಾಗಿ ನೋಡ್ಕೊಳ್ರಿ ಮಗಳ. ರೈಟ್, ನೋಟ್ಸನ್ನು ಕಳಿಸ್ತೇನೆ. ಈಗಾಗಲೇ 2ನೇ ಅಧ್ಯಾಯದ ನೋಟ್ಸ್ ಕಂಪ್ಲೀಟಾಗಿ ನಿಮಗೆ ಸೆಂಡ್ ಮಾಡಿದ್ದೇನೆ. ನೆಕ್ಸ್ಟ್ 2ನೇ ಅಧ್ಯಾಯದ ಕ್ವಶನ್ ಆನ್ಸರ್ಸನ್ನು ಕಳಿಸ್ತೇನೆ. ಅದಾದ ಮೇಲೆ 3ನೇ ಅಧ್ಯಾಯದ ಒಂದೊಂದೇ ಟಾಪಿಕ್ಗಳ ನೋಟ್ಸನ್ನು ಕಳಿಸ್ತೇನೆ. ಸರಿಯಾಗಿ ಬರೆದಿಟ್ಕೊಳ್ರಿ. ಕಾಲೇಜ್ ಫಿಸಿಕಲಿ ಸ್ಟಾರ್ಟ್ ಆದಮೇಲೆ ಎಲ್ಲ ನೋಟ್ಸನ್ನು ಕ್ವಶನ್ ಆನ್ಸರ್ಸನ್ನು ಚೆಕ್ ಮಾಡ್ತೇನೆ. ರೈಟ್ ಮಗಳ, ಥ್ಯಾಂಕ್ ಯು.